ಬೋಟ್ ರೈಡ್ ಎಲ್ಲ ಚೆನ್ನಾಯ್ತಾ? ನಾನೆಗೆ ಒಂದ್ ದಿನಕ್ಕೆ 300 ರಿಂದ 400 kg ಕೊಡ್ಬೇಕು. ಅಂದ್ರೆ ಬೋಟ್ ಹೆಸರು ಏನ್ ಹೇಳಿ? ತುಂಗ. ಡ್ಯಾಮ್ ಹೆಸರು? ತುಂಗ. ನನ್ನ ಹೆಸರು? ಎಲ್ಲ ಆನೆಗಳಿದ್ದಾವಲ್ಲ ಈಗ, ಎಲ್ಲ 2-3 ಮರ್ಡರ್ ಮಾಡಿದಾವೆಲ್ಲ ಕ್ರಿಮಿನಲ್ಗಳೇ. ಸರಿ, ಥ್ಯಾಂಕ್ ಯು ಅಣ್ಣ, ಬಾಯ್. ಈ ಐಲ್ಯಾಂಡ್ ಅಲ್ಲಿ ಬರ್ಡ್ಸ್ ಇದೆ ನೋಡಿ, ಈ ಕಡಿಮೆ ಇದೆ, ಸಂಜೆ ಆದ್ರೆ ಫುಲ್ ಇರುತ್ತೆ. ನೇಮ್ ಬಂದು ರಿವರ್ ಟರ್ನ್ ಅಂತ ಹಿಮಾಚಲ ಪ್ರದೇಶದಿಂದ ಬರುತ್ತೆ. 6000 ಕಿಲೋಮೀಟರ್ ಬರುತ್ತೆ. ಮೈಗ್ರೇಟರಿ ಬರ್ಡ್ ಅದೆಲ್ಲ. ಮತ್ತೆ ಈಗ ವಿಂಟರ್ ಸೀಸನ್ ಮುಗಿದ ವಾಪಸ್ ಅಲ್ಲಿಗೆ ಹೋಗ್ತವೆ. ಈ ಬರ್ಡ್ ನೇಮ್ ಬಂದು ಗ್ರೇ ಹೆರಾನ್ ಅಂತ. ಇದು ಮೈಗ್ರೇಟರಿ ಬರ್ಡ್ ಅಂದ್ರೆ ಇಂಡಿಯನ್ ಬರ್ಡ್, ಸೌತ್ ನಾರ್ತ್ ಇಂದ ಬರ್ತದೆ. ಅಯ್ಯೋ, ನನ್ ಕೂದ ಇದಾವಲ್ಲ ಸರ್ ಅವು. ಬರ್ಡ್ ಹೆಂಗಿದೆ ನೋಡೋದು, ಫುಲ್ ಕೊಕ್ಕರೆ ಟೈಪು, ಫುಲ್ ಹೈಟ್ ಇದೆ. ರಾಮರ್ಗ್ ಮೇಲೆ ಬರ್ಡ್ ಬ್ಲಾಕ್ ಕಲರ್ ಕೂತೀವಿ ನೋಡಿ, ಅವೆಲ್ಲ ಇಂಗ್ಲಿಷ್ ಅಲ್ಲಿ ಕಾರ್ಮೊರೆಂಟ್ ಅಂತ ಕರಿತೀವಿ. ಅದ್ರಲ್ಲಿ 3 ಫ್ಯಾಮಿಲಿ ಇದೆ, ಲಿಟಲ್ ಕಾರ್ಮೊರೆಂಟ್, ಇಂಡಿಯನ್ ಕಾರ್ಮೊರೆಂಟ್, ಗ್ರೇಟರ್ ಅಂತ. ಅಲ್ಲಿ ಕೂತಿರೋವೆಲ್ಲ ಲಿಟಲ್ ಅಂದ್ರೆ ಸ್ಮಾಲ್ ಸೈಜ್. ಅದು ಕನ್ನಡದಲ್ಲಿ ನೀರ್ ಕಾಗೆ ಅಂತೀವಲ್ವಾ, ಅದು ಇಂಗ್ಲಿಷ್ ಅಲ್ಲಿ ಕಾರ್ಮೊರೆಂಟ್ ಅಂತೀವಿ, ವಾಟರ್ ಕೋ ಅಂತೀವಿ. ಅದು ನೀರ್ ಹಿಡಿಬೇಕಂದ್ರೆ ನೀರೊಳಗೆ ಒಂದು 10 feet 8 feet ಹೋಗಿ ನೀರೊಳಗೆ ಹೋಗಿ ಮೀನ್ ಹಿಡ್ಕೊಂಡು ತಿನ್ನೋದು. ಕಾಲದಲ್ಲಿ ಬಲೆ ಎಲ್ಲ ಇರ್ತಿದ್ರಲ್ಲ, ಇದನ್ನ ಮನೇಲಿ ಸಾಕ್ತಾ ಇದ್ರು. ಮನೇಲಿ ಸಾಕಿದ್ರೆ ಡ್ಯಾಮ್ ಕೆರೆಗೆ ಹೋಗಿ ಬಿಡ್ತಾ ಇದ್ರು. ಬಿಡ್ಬೇಕಾದ್ರೆ ಅಂದ್ರೆ ಕತ್ತಿಗೆ ಸಣ್ಣ ರಿಂಗ್ ಹಾಕಿ ಬಿಡ್ತಾ ಇದ್ರು. ಬಿಟ್ಟಾಗ ಅದು ಮೀನ್ ಹಿಡಿತಲ್ಲ, ಮುಂಗ ಕಾಲ ರಿಂಗ್ ಇರುತ್ತಲ್ವಾ, ಸಂಜೆ ಅವ್ರಿಗೆ ಕೊಡೋದು. ಒಂದು 5-10 kg ಆದ್ಮೇಲೆ ಆಮೇಲೆ ರಿಂಗ್ ಕತ್ತಿ ಬಿಡ್ತಾ ಇದ್ರು. ಇವಾಗ ಏನಾರ ಡೌಟ್ಸ್ ಇದ್ರೆ ಕೇಳಿ, ಆಮೇಲೆ ನಾನ್ ಕೇಳ್ತೀನಿ. ಏನು ಡೌಟ್ಸ್ ಇಲ್ವಾ? ನಾನ್ ಕೇಳ ಕೇಳಿ ಸರ್. ಮಧ್ಯಾಹ್ನ 1 ಗಂಟೆಗೆ ಆನೆಗಳನ್ನೆಲ್ಲ ಬಿಡ್ತಾರಲ್ವಾ, ಸಂಜೆವರೆಗೂ ಇಟ್ಕೋಬೋದಲ್ವಾ, ಯಾಕೆ ಇಟ್ಕೊಳ್ಳಲ್ಲ ಹೇಳಿ? ಅಲ್ಲ, ಮೇವು ಆಗ್ಬೇಕಲ್ಲ, ಮೇನ್ ಅದೇ ಸರ್, ಫುಡ್. ಒಂದ್ ಆನೆಗೆ ಒಂದ್ ದಿನಕ್ಕೆ 300 ರಿಂದ 400 kg ಕೊಡ್ಬೇಕು. ಅಂದ್ರೆ ಅದು ಸೈಜ್ ಮೇಲೆ ಡಿಪೆಂಡ್. ಇಲ್ಲಿ ಕೊಡೋದು ಒಂದು 60-70 kg ಕೊಡ್ತಾರೆ. ಗೌರ್ಮೆಂಟ್ ಕೊಡಲ್ಲ ಅಂತಲ್ಲ, 1000 kg ಬೇಕಾದ್ರೆ ಕೊಡ್ತಾರೆ. ಇದು ಕೊಟ್ಟರೆ ಅವಕ್ಕೆ ಜೈಲಲ್ಲಿ ಇಟ್ಟು ಊಟ ಹಾಕ್ದಂಗೆ ಆಗುತ್ತೆ. ಒಂದೇ ಕಡೆ ಆಕ್ಟಿವ್ ಆಗಿರಲ್ಲ, ಒಂಥರ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಅದೇ ಕಾಡಲ್ಲಿ ಬಿಟ್ಟರೆ ಎಲ್ಲಿ ಬೇಕಾದ್ರೂ ತಿಳ್ಕೊಂಡು ಎಲ್ಲಿ ಬೇಕಾದ್ರೂ ತಿಳ್ಕೊಂಡು ಆರಾಮಾಗಿತ್ತು, ಹೆಲ್ತ್ ಆಗಿತ್ತು ಮಾಡಿ. ಈ ಡ್ಯಾಮ್ ಯಾವಾಗ ಕಟ್ಟಿದ್ದೇನೆ, ಯಾರು ಕಟ್ಟಿದ್ದೇನೆ? ಈ ಡ್ಯಾಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? ಡ್ಯಾಮಿಗೆ ಎಷ್ಟು ಗೇಟ್ ಇದೆ ಹೇಳಿ ಟೋಟಲ್? ಇದು ವಾಟರ್ ಸ್ಪ್ರೆಡ್ ಆಗಿರೋ ಏರಿಯಾ ಎಷ್ಟು ಹೆಕ್ಟರ್ಸ್ ಇದೆ? ಹಿಂಗ ನದಿ ಎಲ್ಲಿ ಹುಟ್ಟುತ್ತೆ ಹೇಳಿ? ಯಾವ್ಯಾವ ನದಿ ಹುಟ್ಟುತ್ತಲ್ಲಿ ಏನಂತ ಕರೀತಾರೆ? ಹೋಗಿದ್ವಲ್ಲ ಸರ್, ಅಲ್ಲಿ ಎಷ್ಟು ಡೀಪ್ ಇದೆ ಹೇಳಿ? ಭದ್ರಾ ಟೈಗರ್ ರಿಸರ್ವ್ ಪಾರ್ಕ್ ಅಲ್ಲಿ ಎಷ್ಟು ಟೈಗರ್ಸ್ ಇದೆ? ಭದ್ರಾ ಟೈಗರ್ ರಿಸರ್ವ್ ಪಾರ್ಕ್ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ? ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಎಷ್ಟು ಆನೆ ಇದೆ ಹೇಳಿ? ಈ ಬೋಟ್ ಹೆಸರು ಏನ್ ಹೇಳಿ? ತುಂಗ. ಡ್ಯಾಮ್ ಹೆಸರು? ತುಂಗ. ನನ್ನ ಹೆಸರು ಎರಡನೇ ಮರ್ತೋಯ್ತು ಸರ್, ಹೇಳಿ. ವೆಂಕಟೇಶ್ ಅಂತ. ವೆಂಕಟೇಶಾ? ನಾವು ಲಾಸ್ಟ್ ಇದ್ವಿ ಅವಾಗ. ಎಲ್ಲ ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು. ಏನಾದ್ರು ಡೌಟ್ಸ್ ಇದೆ ಕೇಳಿ. ಅಲ್ಲ, ನಿಮ್ಮ ಥರ ಪಾಠ ಮಾಡೋರು ಸಿಗ್ಬೇಕಿತ್ತು, ಸಿಗ್ಲಿಲ್ಲ ನಮಗೆ. ಎಲ್ಲ ಆನೆಗಳಿದ್ದಾವಲ್ಲ ಈಗ, ಎಲ್ಲ 2-3 ಮರ್ಡರ್ ಮಾಡಿದಾವೆಲ್ಲ ಕ್ರಿಮಿನಲ್ಗಳೇ. ಇಲ್ಲೇ ಹುಟ್ಟಿದವು. ಬೋಟ್ ರೈಡ್ ಎಲ್ಲ ಚೆನ್ನಾಯ್ತಾ? ಸೂಪರ್ ಆಗಿತ್ತು ಸರ್. ಬೋಟ್ ರೈಡ್ಗಿಂತ ನಿಮ್ಮ ತಲೆ ಸೂಪರು ಸರ್. ತುಂಬ ಖುಷಿ ಆಯಿತು. ತಮಾಷೆ ಅಲ್ಲ, ನಿಮ್ಮದು ಬ್ರೈನ್ ಅಂದರೆ ಬ್ರೈನ್ ಆ್ಯಕ್ಚುಲಿ. ಚೆನ್ನಾಗಿತ್ತು ಸರ್, ಬರ್ತೀನಿ. ವೆಂಕಟೇಶ್ ಅಲ್ವಾ? ಥ್ಯಾಂಕ್ ಯು ಅಣ್ಣ. ವಿಲಾಸ್ ಅಂತ ಅಲ್ಲೇ ಇದೆಯಲ್ಲ. ಹಾಂ ಸರಿ, ಥ್ಯಾಂಕ್ ಯು ಅಣ್ಣ, ಬಾಯ್.